ಆಶೆ ಉಂಟು. ಯಾಕಂದ್ರೆ ಸುದೀರ್ಘವಾದ 30 ವರ್ಷದಲ್ಲಿ ನಾನು ದುಡ್ದಿದ್ದ ದುಡ್ಡೆಲ್ಲ ಅಕ್ಕ ತಂಗಿಯರಿಗೆ ಮದುವೆ ಮಾಡಿಸ್ಲಿಕ್ಕೆ, ಮನೆ ಕಟ್ಲಿಕ್ಕೆ, ಬಾವಿ ಇದು ಅಂತ ಆಯ್ತು. ಈಗ ಇನ್ನು ಎಷ್ಟು ವರ್ಷ ದುಡಿತೇವೆ ಅಂತ ಹೇಳಿ ಸಾಧ್ಯ ಇಲ್ಲ. ನನಗೂ ಒಂದು ಮನೆ ಆಗ್ಬೇಕೆನ್ನುವ ಆಸೆ ಉಂಟು. ಏನೋ ಒಂದು ಕಾರಣದಿಂದ ನಾನು ಅಷ್ಟೆಲ್ಲ ಮನೇಲಿ ಮಾಡಿದ್ರು ಮನೇನ್ ಬಿಟ್ಟು ನಾನು ಹೆಂಡತಿ ಮನೆಯಲ್ಲಿ ಕಾಲ ಕಳೆಯುತ್ತಾ ಇದ್ದೇನೆ. ಹೆಂಡತಿ ಮನೆಯಲ್ಲಿ ಜಾಗ ಕೊಡ್ತೇವೆ, ಮನೆ ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮನೆ ಕಟ್ಕೊಳ್ಳಿಕ್ಕೆ ನಮ್ಮಲ್ಲಿ ಏನು ಕೈಲಿ ಸಾಗುದಿಲ್ಲ. ಕಾರಣ ಇಷ್ಟು ವರ್ಷ ದುಡಿದೆಲ್ಲ ಆಯ್ತು, ಮುಂದೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಕೆಲವು ಕಲಾ ಸಂಸ್ಥೆ ಎಲ್ಲ ಉಂಟು, ಕಲಾರಂಗ ಉಂಟು, ಪಟ್ಲ ಫೌಂಡೇಶನ್ ಉಂಟು, ಅಥವಾ ಬೇರೆ ಸಂಘ ಸಂಸ್ಥೆ ಎಲ್ಲ ಉಂಟು. ಏನಾದ್ರೂ ಈ ಬಡ ಕಲಾವಿದನಿಗೆ ಒಂದು ಸಹಾಯ ಮಾಡಿದ್ರೆ ಮುಂದೆ ಒಂದು ಮನೆ ಕಟ್ಟಿಕೊಂಡು ಜೀವನ ಮಾಡ್ಬೇಕಂತ ಉಂಟು. ಏನಾಗ್ತದೆ ದೇವರ ಇಚ್ಛೆ, ನನಗೆ ಗೊತ್ತಿಲ್ಲ. ತಮಗೊಂದು ಸ್ವಂತ ನೆಲೆ, ಸ್ವಂತ ಒಂದು ಮನೆ ಬೇಕು, ಸ್ವಂತ ಒಂದು ಮನೆ ಬೇಕು ಅಂತ. ಕಲಾವಿದರಾಗಿ ತಾವು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ರಿ. ಹೌದು. ಮುಂದಿನ ದಿನಮಾನಗಳಲ್ಲಿ ಕೂಡ ಕಲಾವಿದರಾಗಿ ತಾವು ನಿವೃತ್ತರಾಗುವಂತ ಒಂದು ದೃಢ ಕಲಾವಿದರಾಗಿ ಕೊಡ್ತೀರಿ. ಹೌದು. ತಮ್ಮ ದೃಢ ಭಕ್ತಿಗೆ ಅಥವಾ ದೃಢವಾದಂತ ಕಲಾ ಸೇವೆಗೆ ತಮಗೊಂದು ಮನೆ ಬೇಕೆನ್ನೋದಾಗಿ, ಹೌದು, ತಾವು ಮನೆ ಕಟ್ಟಿಕೊಳ್ಬೇಕೆನ್ನೋದಾಗಿ ತಮ್ಮ ಆಶಯದಂತೆ ಸಂಘ ಸಂಸ್ಥೆಗಳು, ಕಲಾ ಪೋಷಕರು, ಹಾಗೆ ತಮ್ಮ ಅಭಿಮಾನಿಗಳು ತಮ್ಮ ಈ ಒಂದು ಮನೆಯ ಕಟ್ಟಲಿಕ್ಕೆ ಸಹಕಾರವನ್ನು ಮಾಡ್ಲಿ ಅನ್ನೋದಾಗಿ ನಾವೊಂದು ಅವರೆಲ್ಲರಲ್ಲಿ ನಮ್ಮ ಚಾನೆಲ್ನ ಪರವಾಗಿ ತುಂಬು ಹೃದಯದಿಂದ ಅವರನ್ನ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಆ ಒಂದು ಕನಸು ತಮ್ಮದು ನನಸಾಗ್ಲಿ ಅನ್ನೋದಾಗಿ ಕೂಡ ದೇವರಲ್ಲಿ ಬೇಡ್ಕೊಳ್ತೇವೆ. ಆಗ್ಲಿ ಸರ್. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.